ವಾಯುದೇವರ ಮೂಲ ಅವತಾರ ಹೆಚ್ಚು ಪ್ರಸಿದ್ಧಿ ಇಲ್ಲ. 3 ವಾಯುದೇವರ ಅವತಾರಗಳನ್ನು, ಅದರಲ್ಲೂ ಮಾಧ್ವರು ಹನುಮ, ಭೀಮ, ಮಧ್ವ. ಹನುಮಂತ ದೇವರನ್ನು ವಾಯುದೇವರ ಅವತಾರ ಅಂತ ಪ್ರಾಯ ಯೂನಿವರ್ಸಲ್ಲಾಗಿ ಒಪ್ಪಿಕೊಳ್ತಾರೆ. ಭೀಮಸೇನ ದೇವರು ವಾಯುದೇವರ ಅವತಾರವೇ ಅಂತ ಮೂಲ ಮಹಾಭಾರತದಲ್ಲೇ ಹೇಳಿರುವುದರಿಂದ ವಾಯುದೇವರ ಅಂಶವೋ ವಾಯುದೇವರ ಅವತಾರವೋ ಅದನ್ನೂ ಒಪ್ಪಿಕೊಳ್ಳುವ ಸ್ವಲ್ಪ ಜನ ಇದ್ದಾರೆ. ಆದರೆ ಮಧ್ವಾಚಾರ್ಯರನ್ನು ವಾಯುದೇವರು ಅಂತ ಒಪ್ಪಿಕೊಳ್ಳುವವರು ಸ್ವಲ್ಪ ಕಡಿಮೆ ಜನರೇ. ಮಾಧ್ವರು ಅದನ್ನು ನಾವು ಕಲ್ಪನೆ ಮಾಡಿ ಹೇಳಿದ್ದಲ್ಲ, ಪುರಾಣಗಳಲ್ಲಿ ಉಂಟು. ಸ್ವಯಂ ಆ ವಾಯುದೇವರ ಅವತಾರ ಅನ್ನೋದನ್ನು ವೇದಗಳಲ್ಲಿ ಹೇಳಿದ್ದನ್ನು ಉಲ್ಲೇಖವನ್ನು ಮಾಡ್ತಾರೆ. ಬಳಿತಾದಿ ಸೂಕ್ತಗಳಲ್ಲಿ ವಾಯುದೇವರ ಅವತಾರ ಅಂತ, ಕೆಲವು ಪುರಾಣಗಳಲ್ಲಿ ವಾಯುದೇವರು ಮಧ್ವರಾಗಿ ಅವತಾರ ಮಾಡ್ತಾರೆ ಅನ್ನುವ ಮಾಹಿತಿಗಳು ಇದೆ. ನಾವು ವಿಶ್ವಾಸವನ್ನು ಮಾಡಿದ್ದೇವೆ, ವಿಶ್ವಾಸ ಮಾಡಿದ್ದಕ್ಕೆ ಫಲವೂ ಆಗಿದೆ. ಆ 3 ಅವತಾರವನ್ನು ಏಕಕಾಲದಲ್ಲಿ ನೋಡಿದ ಪುಣ್ಯಾತ್ಮರು ಅಂದರೆ ತ್ರಿವಿಕ್ರಮ ಪಂಡಿತರು ದಾಖಲನ್ನೂ ಮಾಡಿದ್ದಾರೆ. ಸ್ವಯಂ ಆಚಾರ್ಯರು ಅದನ್ನು ತಮ್ಮ ಕೆಲವು ಗ್ರಂಥಗಳಲ್ಲಿ ಯಸ್ಯತ್ರೀಣ್ಯುದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಭಟ್ಟದ್ದರ್ಶನ ಮಿಥಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತೆ ಅಂತ ಈ ಶ್ಲೋಕ ಪ್ರಾಯ ಅನೇಕ ಜನಕ್ಕೆ ಬರುತ್ತೆ. ಆಚಾರ್ಯರು ಅನೇಕ ಗ್ರಂಥಗಳ ಉಪಸಂಹಾರದಲ್ಲಿ ಈ ಮಾತುಗಳನ್ನು ಹೇಳಿದ್ದಾರೆ. ಬಳಿತ ಸೂಕ್ತದಲ್ಲಂತೂ 3 ಅವತಾರ ಮತಿರ್ಋತಸ್ಯಧೇನಾನಯಂತ ಸಸ್ರತಾಃ. ಮತಿ ಅಂದರೆ ಜ್ಞಾನ, ಹನು ಅಂದರೆ ಜ್ಞಾನ, ಮತಿ ಅಂದರೆ ಜ್ಞಾನವಂತನಾಗಿ ಅವತಾರ ಮಾಡಿದ ಹನುಮದ ಅವತಾರ. ವಾದಿರಾಜರು ಬಳಿತ ಸೂಕ್ತಕ್ಕೆ ವ್ಯಾಖ್ಯಾನವನ್ನು ಮಾಡುವ ಸಂದರ್ಭದಲ್ಲಿ ಈ ಮಾತುಗಳನ್ನು ಹೇಳ್ತಾರೆ. ಇನ್ನು ಪೃಕ್ಷೋ ಉಪುಪ್ಪಿತುಮಾನ್ ನಿತ್ಯಾಶಯೇ, ಅದೇ ಬಳಿತ ಸೂಕ್ತದಲ್ಲಿ ಪೃಕ್ಷ ಅಂತ ಭೀಮಸೇನನನ್ನು ಕರೆದರು. ಯಾಕೆ ಭೀಮಸೇನನನ್ನು ಪೃಕ್ಷ ಅಂತ ಕರೆದದ್ದು? ಪೃತನ ಕ್ಷಯಕಾರಿತ್ವಾತ್. ಪೃತನ ಅಂದರೆ ಸೈನ್ಯ, ಕೌರವರ ಸೈನ್ಯವನ್ನು ನಾಶ ಮಾಡಿದ್ದಕ್ಕಾಗಿ. ಅನೇಕ ಜನ ಯುದ್ಧವನ್ನು ಮಾಡ್ಯಾರೆ, ಆದರೆ ಬಹಳ ಜನನ್ನು ಆಹುತಿ ತೆಗೆದುಕೊಂಡು ಬಹಳ ಜನರನ್ನು ನಾಶ ಮಾಡಿದ್ದು ಪ್ರಧಾನಾಂಗಂ ಹಿ ಮಾರುತಿ. ಯುದ್ಧದಲ್ಲಿ ಪ್ರಧಾನವಾದ ಅಂಗ ಭಗವಂತನಿಗೆ ಯಾರು ಅಂದರೆ ವಾಯುದೇವರು ಅಂಥೇಳಿ ಆಚಾರ್ಯರು ಉಲ್ಲೇಖವನ್ನು ಮಾಡ್ಯಾರೆ. ಆದ್ದರಿಂದ ಪೃಕ್ಷ ಅಂದರೆ ಭೀಮಸೇನ ದೇವರು. ಪಿತುಮಾನ್ ಅನ್ನೋದಕ್ಕೆ ಬಕ್ವನ್ನವಾನ್ ಅಂತ ವ್ಯಾಖ್ಯಾನ ಮಾಡ್ತಾರೆ. ಬಹಳ ಅನ್ನವನ್ನು ಉಣ್ಣುವವರು ಅಂತ. ಅದೊಂದು ವಾಯುದೇವರ ಮಹಿಮೆನೇ ಅದು, ಹೊಟ್ಟೆ ಬಾಕ ಅಂತಲ್ಲ. ಏನೇ ಅನ್ನವನ್ನು ತಿಂದರೂ ಜೀರ್ಣಿಸಿಕೊಳ್ಳುವ ಮಹಾ ಸಾಮರ್ಥ್ಯ ವಾಯುದೇವರಿಗೆ ಇದ್ದದ್ದರಿಂದ ಅವರಿಗೆ ಪಿತುಮಾನ್ ಅದನ್ನು ಮಾಡಿಯೂ ತೋರಿಸ್ಯಾರ. ಭೀಮಸೇನ ದೇವರು ಬಂಡಿ ಅನ್ನವನ್ನು ಉಂಡಿತು ಕೂಸು ಬಕನ ಪ್ರಾಣವ ಹಿಂಡಿತು ಕೂಸು ಅಂಥೇಳಿ ಬಂಡಿ ಅನ್ನವನ್ನು ಉಂಡು ಅವರು ಅನ್ನವನ್ನು ಉಂಡಿದ್ದಾರೆ ಅಂತ ನಾವು ಉಪಾಸನೆ ಮಾಡಿದರೆ ನಾವು ಉಂಡ ಅನ್ನ ಅರಗತ್ತೆ. ಇನ್ನೆಂತಹ ಸಾಮರ್ಥ್ಯ ಇರಬಹುದು? ಅದು ಭೀಮಸೇನ ದೇವರು. ಅದಾದ ಮೇಲೆ ಅದೇ ಬಳಿತ ಸೂಕ್ತದಲ್ಲಿ ಪೃಕ್ಷೋಪುಪ್ಪಿತುಮಾನ್ ನಿತ್ಯಾಶಾಯೇ ದ್ವಿತೀಯಮಾ ಸಪ್ತಶೀವಾಸು ಮಾತೃಷು ತೃತೀಯಾಮಸ್ಯ ಋಷಭಸ್ಯ ದೋಹಸೆ ದಶಪ್ರಮತಿಂ ಜನಯಂತ ಯೋಷಾಣಃ. ಇನ್ನು 3ನೇ ಅವತಾರ ಋಷಭಸ್ಯ ದೋಹಸೆ, ಋಷಜ್ಞಾನೆ ಅಂತ ಜ್ಞಾನದ ಹೊಳೆಯನ್ನು ಹರಿಸಲಿಕ್ಕೆ, ಜ್ಞಾನ ಪ್ರಚಾರವನ್ನು ಮಾಡಲಿಕ್ಕೆ ಅವತಾರ ಮಾಡಿದ ದಶಪ್ರಮತಿಗಳು. ದಶಪ್ರಮತಿ ಅಂದರೆ ಮಧ್ವಾಚಾರ್ಯರು ಅಂತ ಹೇಗೆ ವಾದಿರಾಜರಂತಾರೆ, ದಶ ಅನ್ನುವ ಪದಕ್ಕೆ ಕೋಶಗಳಲ್ಲಿ ಪೂರ್ಣ ಅಂತ ಅರ್ಥ ಇದೆ. ಪ್ರಮತಿ ಅಂದರೆ ಪ್ರಜ್ಞೆ ಅಂತ, ಪೂರ್ಣಪ್ರಜ್ಞಾ ಅಂತ ಆಚಾರ್ಯರಿಗೆ ನಾಮಕರಣವನ್ನು ಆಶ್ರಮ ಕೊಟ್ಟ ಕೂಡಲೇ ಮಾಡಿದ್ದು ಅಚ್ಯುತ ಪ್ರೇಕ್ಷರು ಪೂರ್ಣಪ್ರಜ್ಞಾಚಾರ್ಯರು ಅಂತ. ಹಾಗಾಗಿ ಮಧ್ವಾಚಾರ್ಯರ ಅವತಾರ ಅದು ವೇದ ಪ್ರತಿಪಾದ್ಯವಾದದ್ದು, ಬಳಿತ ಸೂಕ್ತದಲ್ಲಿ ಇದ್ದದ್ದು ಅಂತ. ಇನ್ನು ಸ್ಕಾಂದ ಪುರಾಣಾದಿಗಳಲ್ಲಿ ಮಧ್ವರ ಅವತಾರದ ಬಗ್ಗೆ ಉಲ್ಲೇಖವೂ ಉಂಟು. ಹೀಗಾಗಿ 3 ಅವತಾರಗಳು ಪ್ರಸಿದ್ಧವಾದ ವಾಯುದೇವರ ಅವತಾರ. ಅದರಲ್ಲಿ ಭೀಮಸೇನ ದೇವರ ಬಗ್ಗೆ ಹೇಳುವ ಸಂದರ್ಭದಲ್ಲಿ ಮೂಲ ಮಹಾಭಾರತವನ್ನು ಮಾತ್ರ ಅಧ್ಯಯನ ಮಾಡಿದ್ದಾದರೆ ಭೀಮಸೇನನಕ್ಕಿನ್ನ ಅರ್ಜುನನನ್ನು ಹೈಲೈಟ್ ತುಂಬ ಮಾಡ್ಯಾರ ಮೂಲ ಮಹಾಭಾರತದಲ್ಲಿ. ಮೇಲುನೋಟಕ್ಕೆ ಪ್ರಾಯ ಇವತ್ತು ಅಧ್ಯಯನ ಮಾಡುವಂತಹ ಬಹಳ ಜನ
ಆ ಜಾಡಲ್ಲೇ ಅಧ್ಯಯನವನ್ನು ಮಾಡ್ತಾರೆ. ಕೃಷ್ಣ ಅವನ ಸಾರಥಿಯಾಗಿದ್ದ. ಕೃಷ್ಣ ಅವನಿಗೆ ಭಗವದ್ಗೀತೆಯನ್ನು ಉಪದೇಶ ಮಾಡಿದ. ಭಗವದ್ಗೀತೆಯನ್ನು ಉಪದೇಶ ಮಾಡಿಸಿಕೊಳ್ಳುವ ಎಲಿಜಿಬಿಲಿಟಿ ಅವನಿಗಿತ್ತು. ಅದನ್ನು ನಾವು ಅಂತೀವಿ ಎಲಿಜಿಬಿಲಿಟಿ ಇತ್ತು ಅಂತ. ಆದರೆ ನಮ್ಮ ಎಲಿಜಿಬಿಲಿಟಿ ಇತ್ತು ಅನ್ನೋದಕ್ಕೆ ನಾವು ಕೊಡುವ ಸ್ಟೇಟ್ಮೆಂಟ್ ಬೇರೆ, ಬೇರೆಯವರು ಹೇಳೋದು ಬೇರೆ. ಅರ್ಜುನನಿಗೆ ಭಗವದ್ಗೀತೆಯನ್ನು ದೇವರು ಉಪದೇಶ ಮಾಡಿದ ಯಾಕೆ ಕೃಷ್ಣ? ಇಲ್ಲ, ಭೀಮಸೇನನಿಗೆ ಅಷ್ಟು ಬುದ್ಧಿ ಇರಲಿಲ್ಲ, ಆದ್ದರಿಂದ ಅವನಿಗೆ ಉಪದೇಶ ಮಾಡ್ದ ಅಂತ. ಆದರೆ ನಾವು ಹೇಳೋದು ಅರ್ಜುನನಿಗೆ ಉಪದೇಶ ಯಾಕೆ ಮಾಡ್ದ ಅಂದರೆ, ಅರ್ಜುನನಿಗೆ ಸಮಸ್ಯೆ ಬಂದದ್ದು, ಮೋಹ ಬಂದದ್ದು, ಅದಕ್ಕೆ ಉಪದೇಶ ಮಾಡ್ದ. ಮನೆಯಲ್ಲಿ ಮಾಡಿದ ಪದಾರ್ಥಗಳನ್ನು ಹಾಕಬೇಕಾದ್ರೆ ಜಗಳ ಆಗತ್ತೆ. ಅವನಿಗೆ ಮಾತ್ರ 2 ಇಡ್ಲಿ ಅಥವಾ ಅವನಿಗೆ 4 ಇಡ್ಲಿ, ನನಗೆ ಮಾತ್ರ 1 2. ಅದರಲ್ಲೂ ಮಕ್ಕಳಿದ್ದಾಗ ಅವರಿಗೆ ಅರಗತ್ತೋ ಬಿಡತ್ತೋ ತಾಯಿ ನೋಡಿ ಹಾಕ್ತಾಳೆ. ದೊಡ್ಡವರಿಗೆ 4 5 ಇಡ್ಲಿಯನ್ನು, ಸ್ವಲ್ಪ ಸಣ್ಣವರಿಗೆ 2 3 ಇಡ್ಲಿಯನ್ನು ಹಾಕಿದಾಗ ನನಗೆ ಮಾತ್ರ ಹಾಕಲೇ ಇಲ್ಲ, ಮಾಡಲೇ ಇಲ್ಲ ಅಂತ ಗಲಾಟೆ ಆಗ್ಬೋದು. ಅದೇ ಔಷಧಿ ಹಾಕ್ಕೋಬೇಕಾದ್ರೆ ಅವ್ರಿಗೆ ಮಾತ್ರ ಔಷಧಿ ಕೊಡ್ತೀನಿ, ನನಗೆ ಕೊಡೋದೇ ಇಲ್ಲ ಅಂತ ಪ್ರಾಯ ಯಾವ ಮಕ್ಕಳು ಅಳೋದಿಲ್ಲ. ಅವರು ಮಾತ್ರ ಇಂಜೆಕ್ಷನ್ ಕೊಟ್ಟರೆ ಹೇಗೆ, ನನಗೂ ಕೊಡು ಅಂತ ಯಾರನ್ನ ಅಂತಾರ? ಇಲ್ಲ. ಅರ್ಜುನನಿಗೆ ತಾತ್ಕಾಲಿಕವಾಗಿ ಬಂಧು ಸ್ನೇಹದಿಂದ ನಾನು ಯುದ್ಧವನ್ನು ಮಾಡೋದಿಲ್ಲ. ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾರೆ, ಅರ್ಜುನನನ್ನು ಸಾಮಾನ್ಯ ದಡ್ಡ ಹೀಗೆಲ್ಲ ಅನ್ಕೋಬೇಡ್ರಿ. ಸಾಕ್ಷಾತ್ ಇಂದ್ರದೇವರ ಅವತಾರ. ಸಾಕ್ಷಾತ್ ಇಂದ್ರದೇವರ ಅವತಾರ ಆದ ಅರ್ಜುನರಿಗೆ ತಾತ್ಕಾಲಿಕವಾಗಿ ಬಂಧು ಸ್ನೇಹದಿಂದ ಮೋಹ ಕವಿದಿತ್ತು. ಕೃಷ್ಣ ಮೋಹದ ಪಟಲವನ್ನು ಪಕ್ಕಕ್ಕೆ ಸರಿಸಿ ಯುದ್ಧ ಮಾಡುವಂತೆ ಪ್ರೇರಣೆ ಮಾಡಿದ. ಭೀಮಸೇನ ದೇವರಿಗೆ ಈ ಮೋಹ ಆಗ ಬಂದಿಲ್ಲ ಅಲ್ಲ, ಯಾವಾಗಲೂ ಬರೋದಿಲ್ಲ. ಪ್ರಳಯೇಪಿ ಪ್ರತಿಭಾತ ಪರಾವರಾಹ. ಪ್ರಳಯ ಕಾಲದಲ್ಲೂ ಎಚ್ಚರಿಕೆಯಿಂದ ಇರುವ ಒಬ್ಬ ಜೀವ ಅಂದರೆ ವಾಯುದೇವರಂತೆ. ಅಂದರೆ ಮಲಗಿರ್ತಾರೆ, ಮಲಗಿದ ಭಂಗಿಯಲ್ಲೇ ಇರ್ತಾರೆ. ಅದು ಒಂದು ಕಾಮನ್ ಸೆನ್ಸ್. ಅದು ಎಲ್ಲ ಮಲಗಿದಾಗ ನಾವು ಎದ್ದು ಓಡಾಡ್ತಾ ಇರಬಾರ್ದು. ಯಾಕೆಂದರೆ ಬೆಳಗ್ಗೆ ಎದ್ದು ಕೂಡಲೇ ಏನೇನು ಹೋಯ್ತೋ ಅದು ನಮ್ಮ ತಲೆಗೆ ಬರುತ್ತೆ. ಅವ್ರು ಓಡಾಡ್ತಾನೇ ಇದ್ದರು, ಯಾರ್ಯಾರು ಬ್ಯಾಗ್ ನೋಡ್ರಿ ನೀವೇ ಚೆಕ್ ಮಾಡ್ಕೊಳ್ಳಿ ಅಂತ. ಎಲ್ಲ ಮಲಗಿದಾಗ ಎದ್ದವನು ದಡ್ಡ, ಎಲ್ಲ ಎದ್ದಾಗ ಮಲಗೋನು ಪೆದ್ದ. ಎಲ್ಲ ಎದ್ದಾಗ ನಾವು ಮಲಗಬಾರ್ದು. ಏನು ಮಲಗ್ತಾನೆ, ಅದು ದೊಡ್ಡವರಂತೂ ಮಲಗಿಬಿಟ್ರೆ ಅದ್ರ ತುಂಬ ಅದು ವಾಟ್ಸಾಪು ಫೇಸ್ಬುಕ್ ತುಂಬ ಅದೇ ಇರುತ್ತೆ. ಸೊ ಇದೊಂದು ಕಾಮನ್ ಸೆನ್ಸ್. ಅದಕ್ಕೆ ವಾಯುದೇವರು ಮಲಗಿದ ಭಂಗಿಯಲ್ಲೇ ಇರ್ತಾರೆ, ಆದರೆ ಅವರ ಮನಸ್ಸು ದೇವರನ್ನು ಧ್ಯಾನ ಮಾಡ್ತಾನೇ ಇರತ್ತೆ. ಉಪನಿಷತ್ತಿಗೆ ವ್ಯಾಖ್ಯಾನ ಮಾಡ್ತಾ ಆಚಾರ್ಯರಂತಾರೆ, ದೇವರಿಗೆ ಯಾವಾಗಲೂ ಜ್ಞಾನ ತಿರೋಧಾನ ಆಗೋದಿಲ್ಲ ಅಂತ ಹೇಳೋದೇನು? ದೇವರ ಭಕ್ತನಾದ ವಾಯುದೇವರಿಗೆ ಜ್ಞಾನ ತಿರೋಧಾನ ಆಗೋದಿಲ್ಲ ಅಂತಂದರೆ ವಾಯುವನ್ನೇ ಅಮೃತ ಅಂತ ಕರೀತಾರೆ. ವಾಯುರಪ್ಯಮೃತಂ ಸ್ಮೃತಂ. ವಾಯುದೇವರನ್ನೇ ಅಮೃತ, ಮರಣ ಇಲ್ಲ ಅಂತ ಕರೆದಾಗ ದೇವರ ಭಕ್ತನಾದ ಒಬ್ಬ ವ್ಯಕ್ತಿಗೆ ಈ ತಾಕತ್ತಿದ್ರೆ ಇನ್ನು ದೇವರನ್ನು ಏನು ಹೇಳೋದು? ಆಚಾರ್ಯರು ಅಲ್ಲಿ ಅಮೃತತ್ವಂ ನಾಮ ಕಿಂ ಅಂತಂದಾಗ ಪ್ರಳಯ ಕಾಲದಲ್ಲೂ ಜ್ಞಾನ ತಿರೋಧಾನ ಆಗದ ಏಕೈಕ ವ್ಯಕ್ತಿ ಅಂದರೆ ವಾಯುದೇವರು ಅಂತ. ಅಂತಹ ಭೀಮಸೇನ ದೇವರ ಬಗ್ಗೆ ಯಾಕೆಂದರೆ ಕೆಲವರು ಭಗವದ್ಗೀತೆಯ ಉಪನ್ಯಾಸಗಳನ್ನು ಕೇಳಿದ್ದೇವೆ. ವೈ ಕೃಷ್ಣ ಟೋಲ್ಡ್ ಫಾರ್ ಅರ್ಜುನ, ನಾಟ್ ಫಾರ್ ಭೀಮಸೇನ? ದೊಡ್ಡ ಪ್ರಶ್ನೆ. ಎಲ್ಲರೂ ಏನೋ ಇದು ಅತಿ ಆಳವಾದ ಪ್ರಶ್ನೆ, ನಮಗೆ ಹೊಳದೇ ಇಲ್ಲ. ಬಿಕಾಸ್ ಹೀ ಈಸ್ ವೆರಿ ನಾಲೆಡ್ಜ್ಫುಲ್ ಫೆಲೋ. ಅರ್ಜುನನಿಗೆ ತುಂಬ ಜ್ಞಾನ ಇತ್ತು, ಭೀಮನಲ್ಲಿ ಅನಿಮಲ್ ಇನ್ಸ್ಟಿಂಕ್ಟ್ ಇತ್ತು, ಇನ್ನೂ ಅವನಲ್ಲಿ ಪಶುವಿನಂತೆ ಆಡುವ ಸ್ವಭಾವ ಇತ್ತು, ಅವನಿಗೆ ತಿಳಿದುಕೊಳ್ಳುವ ಯೋಗ್ಯತೆ ಇರಲಿಲ್ಲ. ಇದು ಹೇಗೆ ಸರಿ ಹೋಗುತ್ತೆ? ಭೀಮಸೇನ ದೇವರ ಬಗ್ಗೆ ಆಚಾರ್ಯರ ಅಲ್ಲ, ಅದು ಒಂದು ವಾಕ್ಯವನ್ನು ಹೀಗೂ ತಿರುಗಿಸ್ಬೋದು, ಹಾಗೂ ತಿರುಗಿಸ್ಬೋದು. ಅವರ ಸೂಕ್ಷ್ಮತೆಯನ್ನು ಆಚಾರ್ಯರು ಮುಂದೆ ಬರುತ್ತೆ. ಏಕಚಕ್ರ ನಗರದಲ್ಲಿದ್ದಾಗ ಅವರ ಸೂಕ್ಷ್ಮತೆ, ಹೇಗೆ ನಾವು ಬಿಹೇವ್ ಮಾಡಬೇಕು ಅನ್ನೋದನ್ನು ಹೇಳಿ ತೋರಿಸ್ತಾರೆ. ಅವರಿಗೆ ಆ ರೋಗವೇ ಬಂದಿಲ್ಲ, ಆದ್ದರಿಂದ ಮದ್ದು ತೆಗೆದುಕೊಂಡಿಲ್ಲ. ನೀವ್ಯಾಕೆ ಮೆಡಿಸನ್ ತೊಗೊಳ್ತಾ ಇಲ್ಲ ಅಂದರೆ ರೋಗ ಇಲ್ಲ, ತೊಗೊಳ್ತಾ ಇಲ್ಲ. ಅದಕ್ಕೆ ಸಿಂಪಲ್ ಉತ್ತರ. ಅವ್ರು ಯಾಕೆ ತೊಗೋತಾ ಇದ್ದಾರೆ? ಇಲ್ಲ, ಅವ್ರಿಗೆ ಮೆಡಿಸನ್ ಹೇಗೆ ತೊಗೋಬೇಕು ಗೊತ್ತು, ನೀಟಾಗಿ ಮಾತ್ರೆಗಳನ್ನೆಲ್ಲ ಓದೋದು ಗೊತ್ತು. ಇವರು ಓದೋದು ಗೊತ್ತಿಲ್ಲ, ಆದ್ದರಿಂದ ಮಾತ್ರೆ ತೊಗೊಂಬಲ್ಲ. ಅಂದರೆ ಓದು ಗೊತ್ತಿಲ್ಲ ಅಂದರೆ ಓದು ಗೊತ್ತಿರೋನು ಮಾತ್ರೆಯನ್ನು ಹಾಕ್ತಾನೆ. ರೋಗ ಇದ್ದರೆ ಮಾತ್ರೆ ತೊಗೊಳ್ತಾರೆ ವಿನಃ ರೋಗವೇ ಇಲ್ಲದ ಶುದ್ಧರಾದ ವಾಯುದೇವರು.
ನ ಭಾರತೀಮೆಂಗ ಮೃಷೋಪಲಖ್ಯತೆಯ ನ ಕರಿಹಿ ಚಿನ್ಮೆ ಮನಸೋ ಮೃಷಾಗತಿ. ಬ್ರಹ್ಮದೇವರು ಹೇಳ್ತಾರೆ ನಾರದರ ಮುಂದೆ, ನನ್ನ ಯಾವ ಇಂದ್ರಿಯವೂ ಅಸನ್ಮಾರ್ಗಕ್ಕೆ ಹೋಗುವುದಿಲ್ಲ. ನ ಭಾರತೀಮೆಂಗ ಮೃಷೋಪಲಕ್ಷತೆ, ನಾನು ಆಡಿದ ಮಾತು ಎಂದೂ ವ್ಯರ್ಥ ಆಗೋದಿಲ್ಲ. ಯಾಕೆ ನಾನು ಇಷ್ಟು ದೊಡ್ಡವನಾದೆ? ನಾನು ದೊಡ್ಡವನಲ್ಲ, ತುಂಬ ದೊಡ್ಡವನಾದ ಭಗವಂತ ನನ್ನ ಹೃದಯದಲ್ಲಿ ನನ್ನನ್ನು ತಬ್ಬಿಕೊಂಡು ನಿಂತಿದ್ದಾನೆ. ಹನುಮ ಪುರಂದರ ವಿಠಲನ ದಾಸ, ಪುರಂದರ ವಿಠಲನು ಹನುಮನೊಳ್ವಾಸ, ಹನುಮನ ಮತವೇ ಹರಿಯ ಮತವು. ಹನುಮನ ನಂಬಿದ ಸುಗ್ರೀವ ಗೆದ್ದ, ಹನುಮನ ನಂಬದ ವಾಲಿಯು ಬಿದ್ದ, ಹನುಮನ ಮತವೇ ಹರಿಯ ಮತವು. ಹಾಗಾಗಿ ಆ ವಾಯುದೇವರನ್ನು ಶುದ್ಧರು ಅಂತ ನಾವು ಉಪಾಸನೆ ಮಾಡಿದರೆ ನಮ್ಮ ಇಂದ್ರಿಯಗಳಿಗೂ ಶುದ್ಧತೆಯನ್ನು ಕೊಡ್ತಾರೆ. ವಾಯು ಅಂದರೆ ಶುದ್ಧ ಅಂತಾನೆ. ಕೋಣೆಯಲ್ಲಿ ನಮ್ಮ ರೂಮ್ಸಲ್ಲಿ ಗಾಳಿ ಆಡದೇ ಇದ್ದರೆ ಈ ವಾಯು ದೇವರು ಅದೆಲ್ಲ ಬಿಡಲಿ, ಎಲ್ಲ ಮನೆಯನ್ನು ಲಾಕ್ ಮಾಡಿ ಹೋದಾಗ ಒಳಗೆ ಹೋದ್ರೆ ನಮಗೆ ಇರಲಿಕ್ಕಾಗಲ್ಲ. ಮೊದಲು ಕಿಟಕಿ ತೆಗಿ ಅಂತೀವಿ, ಯಾಕೆ ಒಂಚೂರು ಗಾಳಿ ಓಡಾಡಲಿ. ಅಲ್ಲಿ ಮನೆಯಲ್ಲಾಯಿತು, ನಮ್ಮ ದೇಹದಲ್ಲೂ ಆಯಿತು. ಹೀಗಾಗಿ ಶುದ್ಧರು ವಾಯುದೇವರು. ಆ ವಾಯುದೇವರ 3ನೇ ಅವತಾರರು ನಮ್ಮ ಭೀಮಸೇನ ದೇವರು. ಅವರ ಮಹಿಮೆಯನ್ನು ಒಂದಿಷ್ಟು ಕೊಂಡಾಡೋದು ನಮ್ಮ ಕರ್ತವ್ಯ ಕರ್ಮ. ಶ್ರೀಮದಾಚಾರ್ಯರು ತುಂಬ ಸುಂದರವಾಗಿ ಅವರ ಬಗ್ಗೆ ನಿರೂಪಣೆಯನ್ನು ಮಾಡಿ ತೋರಿಸ್ತಾರೆ. ಎಲ್ಲೆಲ್ಲಿ ಮಹಾಭಾರತದಲ್ಲಿ ಕೆಲವು ಅಂಶವನ್ನು ಮಹಾಭಾರತದಲ್ಲಿ ಹೇಳಿದ್ದನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು, ಕೆಲವುದನ್ನು ಆಚಾರ್ಯರು ಆ್ಯಸ್ ಇಟ್ ಈಸ್ ಹೇಳಿದ್ದಾರೆ. ಧರ್ಮರಾಜನ ಅವತಾರ ಆಯಿತು. ಇವರೆಲ್ಲ ಇದ್ದದ್ದು ಪಾಂಡುಕೇಶ್ವರ ಅಂತ. ಬದರಿಗೆ ಹೋಗ್ತಾ ಇನ್ನೇನು ಬದರಿಗೆ ಸ್ವಲ್ಪ ಸಮೀಪ, ತುಂಬ ಹತ್ತಿರದಲ್ಲೇ ಪಾಂಡುಕೇಶ್ವರ ಆದ ಮೇಲೆ ಪ್ರಾಯ ಬದರಿ ಬಂತು ಅಂತಾನೆ. ಅದು ಹನುಮಾನ್ ಚೆಟ್ಟಿ ಅಂತ, ಅದಾದ ಮೇಲೆ ಬದರಿ ಅಲ್ಲಿ ಇದ್ದಿದ್ದು. ಅಲ್ಲೇ ಕಿಂದಮ ಋಷಿಗಳ ಶಾಪವೂ ಬಂದದ್ದು. ಶಾಪ ಬಂದ ಮೇಲೆ ಏನು ಮಾಡಬೇಕು, ಮಕ್ಕಳನ್ನು ಪಡಿಬೇಕಲ್ಲ ಅಂದಾಗ ಕುಂತಿದೇವಿ ಹೇಳಲು, ನನಗೆ ದುರ್ವಾಸರ ಅನುಗ್ರಹ ಇದೆ, ದೇವತೆಗಳನ್ನು ಆಹ್ವಾನ ಮಾಡಿಕೊಂಡರೆ ಬರ್ತಾರೆ. ಹಾಗಾದರೆ ಒಬ್ಬ ಧಾರ್ಮಿಕನಾದ ಮಗ ಬೇಕು ಅಂದರೆ ಯಮಧರ್ಮರಾಜನನ್ನು ಆಹ್ವಾನ ಮಾಡಿಕೊಂಡು ಯಮಧರ್ಮರಾಜ ಅನುಗ್ರಹ ಮಾಡಿದ. ಧರ್ಮರಾಜನ ಅವತಾರ ಆಯಿತು. ಇದಾದ ಮೇಲೆ ಮತ್ತೆ ಒಂದು ಮಾತನ್ನು ಪಾಂಡುರಾಜ ಅಂತಾನೆ. ಇದಿಟ್ಟೆರೆ ಜಾತ ಉವಾಚ ಪಾಂಡು ಬಾಕ್ವೋರು ಬಲ ಜ್ಞಾನ ಬಲಚ್ಚ ಧರ್ಮ. ಬಾಹುಬಲವೂ ಬೇಕು, ಜ್ಞಾನಬಲವೂ ಬೇಕು. ಒಳ್ಳೆ ಜ್ಞಾನ ಇದೆ, ಯಾವುದು ಸರಿ ಯಾವುದು ತಪ್ಪು ಎಲ್ಲವನ್ನ ಹೇಳುವ ಯೋಗ್ಯತೆ ಇದೆ. ಆದರೆ ಕೇಳೋರು ಸರಿ ಇಲ್ಲ ಅಂದರೆ ಯಾರಿಗೆ ಹೇಳೋದು? ಅದೇ ಅವನಲ್ಲಿ ಬಾಹುಬಲ ಇದೆ. ನನ್ನ ಮಾತು ಕೇಳಲಿಲ್ಲ ಅಂದರೆ ನಿಮ್ಮನ್ನು ನೋಡ್ರಿ ಏನು ಮಾಡ್ತೇನೆ, ಹೊಡೀತಾರೆ ಅನ್ನೋದಕ್ಕಾದರೂ ಕೇಳ್ತಾರೆ. ಯಾವತ್ತೂ ಅಷ್ಟೇ, ನ್ಯಾಯಾಂಗ ಕಾರ್ಯಾಂಗ ಎರಡೂ ನೆಟ್ಟಗೆ ಇದ್ದರೆ ಶಾಸನಗಳು ಸರಿಗೆ ಇರುತ್ತೆ. ಅಪರಾಧವನ್ನು ಮಾಡಿದರೆ ಅಪರಾಧಕ್ಕೆ ತಕ್ಕ ಶಿಕ್ಷೆ ಇದೆ ಅಂತಾದರೆ ಅಪರಾಧವೇ ಕಮ್ಮಿ ಆಗತ್ತೆ. ಅದು ತುಂಬ ಸಮಸ್ಯೆ ನಮ್ಮ ದೇಶದಲ್ಲಿ. ಏನಾಗತ್ತೆ, 1000 ಜನ ಅಪರಾಧಿಗಳು ತಪ್ಪಿಸಿಕೊಂಡರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನೋದೊಂದು ಇಟ್ಟುಕೊಂಡು ಯಾವಾಗಲೂ ಶಿಕ್ಷೆ ಆಗೋದು ನಿರಪರಾಧಿಗಳಿಗೆ. ಇಲ್ಲ, ಅಪರಾಧ ಮಾಡಿದವನಿಗೆ ಶಿಕ್ಷೆ ಪ್ರಕಟ ಆಗತ್ತೆ, ಅವನು ಹೋಗಿ 10 ವರ್ಷ ಆಗಿರತ್ತೆ, ಅವರಿಗೆ ಶಿಕ್ಷೆ ಪ್ರಕಟ ಆಗಿದೆ, ಆದರೆ ವ್ಯಕ್ತಿ ಇಲ್ಲ ಅಂತ. ಹೀಗಾಗಬಾರ್ದು. ಜ್ಞಾನಬಲವೂ ಇರಬೇಕು, ಬಾಹುಬಲವೂ ಇರಬೇಕು ಕ್ಷತ್ರಿಯರಿಗೆ. ಆದ್ದರಿಂದ ನೀನು ಇನ್ಯಾರನ್ನಾದರೂ ಪ್ರಾರ್ಥನೆ ಮಾಡು. ಯಾರನ್ನ? ಮೂಲ ಮಹಾಭಾರತದಲ್ಲೂ ಆದಿಪರ್ವದಲ್ಲಿ ಈ ಮಾತುಗಳಿದೆ. ಪ್ರಾಹುಕ್ಷತ್ರಂ ಬಲಜ್ಯೇಷ್ಠಂ ಸುತಂ ಋಣು. ಕ್ಷತ್ರಿಯನಲ್ಲಿ ಬಲ ಚೆನ್ನಾಗಿ ಇದ್ದರೆ ಅವನು ಜ್ಯೇಷ್ಠ. ಒಂದೊಂದಕ್ಕೆ ಒಂದೊಂದು ಮಾನದಂಡ ಇದೆ. ಕ್ಷತ್ರಿಯರಲ್ಲಿ ಯಾರು ದೊಡ್ಡವರು? ದೊಡ್ಡಸ್ತಿಗೆಗೆ ಮಾನದಂಡ ಯಾವುದು? ವಯಸ್ಸಾದದ್ದಲ್ಲ, ವಯೋವೃದ್ಧತೆ ಅನ್ನೋದು ಕ್ಷತ್ರಿಯರಲ್ಲಿ ಮಾನದಂಡ ಅಲ್ಲ. ಯಾರಿಗೆ ಬಾಹುಬಲ ಇದೆ, ಯಾರು ಎಲ್ಲರನ್ನ ಜಯಿಸುವ ಸಾಮರ್ಥ್ಯ ಇದೆ, ಅವನು ಜ್ಯೇಷ್ಠ. ಬ್ರಾಹ್ಮಣನಲ್ಲಿ ವಯಸ್ಸಲ್ಲ, ತಪಸ್ಸು. ಯಾರಿಗೆ ಅಧ್ಯಯನ ಚೆನ್ನಾಗಿ ಆಗಿದೆ, ಯಾರಿಗೆ ಜ್ಞಾನ ಚೆನ್ನಾಗಿದೆ, ಅದಕ್ಕೆ ನಾವು ವೇದವೇ ಹೇಳಿದ್ದು,
ನಮೋ ಮಹದ್ಭ್ಯೋ ನಮೋ ಅರ್ಭಕೇಭ್ಯೋ ನಮೋ ಯುವಭ್ಯೋ ನಮಾಶಿನೇಭ್ಯ. ಸಣ್ಣ ಮಗ ಆದರೂ ಅವನೊಬ್ಬ ವೈಷ್ಣವ, ಅವನೊಬ್ಬ ಜ್ಞಾನಿ, ಹಿಂದಿನ ಜನ್ಮದಲ್ಲಿ ಓದಿಯಾನೆ ಒಳ್ಳೆ ಜ್ಞಾನವಂತ ಅಂತಾದರೆ ಅವನಿಗೆ ನಮಸ್ಕಾರ ಅಂತ. ನಮೋ ಮಹದ್ಭ್ಯೋಸ್ತು ನಮಃ ಶಿಶುಭ್ಯೋ ನಮೋ ಯುವಭ್ಯೋ ನಮ ಆಬಟುಭ್ಯ. ರಘುಗಣ ಮಹಾರಾಜ ಜಡಭರತರ ಮುಂದೆ ಪ್ರಾರ್ಥನೆ ಮಾಡ್ತಾನೆ, ನಿಮ್ಮನ್ನು ಮೇಲಿನಿಂದ ನೋಡಿದಾಗ ಏನು ಸಾಧನೆ ಮಾಡಿದ್ದೀರಿ ಗೊತ್ತಾಗೋದಿಲ್ಲ. ಸಾಮಾನ್ಯ ಔಟ್ಲುಕ್ಕು ಯಾರು ಯಾವ ಸಾಧನೆಯನ್ನು ಮಾಡಿದ್ದಾರೆ ಗೊತ್ತಾಗೋದಿಲ್ಲ. ಏನೋ ಚೆನ್ನಾಗಿ ನಾಮ ಹಾಕ್ಕೊಂಡಿರ್ಬೋದು, ಪಂಚೆ ಗಿಂಚೆ ಶಾಲು ಎಲ್ಲ ಹೊತ್ಕೊಂಡಾಗ ನೋಡೋರಂಗ ಓ ಇವರು ಸಿಕ್ಕಾಪಟ್ಟೆ ತಿಳ್ಕೊಂಡಿದ್ದಾರೆ. ಮೇಲೆ ನೋಡಿದಾಗ ಅವರು ಬರ್ತಾ ಇದ್ದರೆ ಇವನಿಗೂ ಭಯ. ಯಾಕೆ, ಏನೇನು ಕೇಳ್ತಾರೋ ಏನೋ, ಬಾಯಿ ಬಿಟ್ಟರೆ ಬಣ್ಣಗೇಡಾಗಬಾರ್ದು. ಸ್ವಾಮಿ ನನ್ನದೊಂದು ಪ್ರಶ್ನೆ ಇದೆ. ನಿನ್ನದು ಒಂದೇ ಪ್ರಶ್ನೆಯಪ್ಪ, ನನಗೆ 100 ಪ್ರಶ್ನೆ ಇದೆ, ಬರ್ತೀನಿ. ಸೊ ಔಟ್ಲುಕ್ಕನ್ನು ನೋಡಿ ಅಲ್ಲ, ಯಾರು ಯಾವ ಸಾಧನೆಯ ಹಂತದಲ್ಲಿದ್ದಾರೋ ಗೊತ್ತಾಗೋದಿಲ್ಲ. ಆದ್ದರಿಂದ ಅವನು ಯಾವ ಸಣ್ಣ ವಯಸ್ಸಿಗೆ ಪ್ರಧಾನ ಅಲ್ಲ, ಅವನೊಬ್ಬ ತತ್ವಜ್ಞಾನಿ ಆದರೆ ಅವನಿಗೆ ನಮಸ್ಕಾರ ಅಂತ. ಇದು ಬ್ರಾಹ್ಮಣನಲ್ಲಿ. ಕ್ಷತ್ರಿಯರಲ್ಲಿ ಬಲಜ್ಯೇಷ್ಠನಾಗಿರಬೇಕು. ಒಳ್ಳೆ ಬಲ ಇರೋ ಮಗುವನ್ನು ನೀನು ಪಡಿ. ಅಶ್ವಮೇಧ ಕ್ರತಶ್ರೇಷ್ಠೋ ಜ್ಯೋತಿಶ್ರೇಷ್ಠೋ ದಿವಾಕರ ಬ್ರಾಹ್ಮಣೋ ದ್ವಿಪದಾಂ ಶ್ರೇಷ್ಠೋ ಬಲಶ್ರೇಷ್ಠಸ್ತು ಮಾರುತಃ. ವಾಯುದೇವರಿದ್ದಾರಲ್ಲ ಅವರು ಬಲಜ್ಯೇಷ್ಠರು. ಇಲ್ಲೊಂದು ಆಚಾರ್ಯರು ಸಣ್ಣ ಕ್ಲಾರಿಫಿಕೇಷನ್ ಕೊಡ್ತಾರೆ. ನಿನಗೆ ಅಂತಹ ಬಲಿಷ್ಠನಾದ ಮಗ ಬೇಕು ಅಂತಂದರೆ ಸ್ವಯಂ ವೇದವ್ಯಾಸ ದೇವರಿದ್ದರು. ವೇದವ್ಯಾಸ ದೇವರನ್ನೇ ಕರಿಬೋದಾಗಿತ್ತಲ್ಲ, ದೇವರೇ ಇದ್ನಲ್ಲ. ದೇವರ ಮುಂದೆ ಇನ್ಯಾರ ಬಲ ಆಗಿಲ್ಲ, ಏನೂ ಇಲ್ಲ. ಅವರ ಅನುಗ್ರಹದಿಂದ ಆಶೀರ್ವಾದದಿಂದ ಮಗುವನ್ನು ಪಡೆಯುವುದಾದರೆ, ಅವರ ಅಂಶದ ಮಗು ಹುಟ್ಟೋದಾದರೆ ದೇವರನ್ನು ಯಾಕೆ ಕರೀಲಿಲ್ಲ? ವೇದವ್ಯಾಸ ದೇವರಿದ್ದರು. ಆಚಾರ್ಯರಂತಾರೆ, ನನಗೆ ಸಾಕ್ಷಾತ್ ತಂದೆ ವೇದವ್ಯಾಸ. ಪಾಂಡುರಾಜ ಅಂತಾನೆ. ವಾಸ್ತವಿಕವಾಗಿ ವಿಚಿತ್ರ ವೀರ್ಯನ ಆಚಾರ್ಯರಂತಾರೆ, ಇತೀರಿತೆ ಪ್ರತಯ ವಿಶೇಷತೋಪೇಶ ಪಿತೈವ ಮೇ ಪ್ರಭು ವ್ಯಾಸಾತ್ಮನ ವಿಷ್ಣು ಅನಂತ ಪೌರುಷಃ. ವಿಚಿತ್ರ ವೀರ್ಯನ ಮಗನೇ ಆದರೂ ವಿಚಿತ್ರನ ವೀರ್ಯನ ಮಡದಿಯಲ್ಲಿ ವೇದವ್ಯಾಸ ದೇವರ ಅನುಗ್ರಹದಿಂದ ಅವತಾರ ಮಾಡಿದ್ದರಿಂದ ಸಾಕ್ಷಾತ್ ತಂದೆಯ ಸ್ಥಾನ ನನಗೆ, ನೀನು ಸೊಸೆಯಾಗಿ ಬಿಡ್ತಿ. ಬೇಡ, ವೇದವ್ಯಾಸ ದೇವರನ್ನು ಆವಾಹನೆ ಮಾಡೋದು ಬೇಡ. ದೇವರನ್ನು ಬಿಟ್ಟರೆ ನಂತರದಲ್ಲಿ ಬಲಾಧಿಕ್ಯ ಯಾರಿಗೆ ಇದೆ ಅನ್ನೋದಾದರೆ ಅದು ವಾಯುದೇವರು. ಅದು ವೇದವ್ಯಾಸ ದೇವರನ್ನು ಕರೀದೇ ಇರೋದಕ್ಕೆ, ಪ್ರಾರ್ಥನೆ ಮಾಡದೇ ಇರೋದಕ್ಕೆ ಇದು ಕಾರಣ ಅಂತ. ಹಾಗಾದರೆ ವಾಯುದೇವರನ್ನು ಕರಿ, ಅವರನ್ನು ಆಹ್ವಾನ ಮಾಡು ಅಂದಾಗ ವೇದವ್ಯಾಸ ದೇವರು ವಾಯುದೇವರನ್ನು ಆಹ್ವಾನ ಮಾಡಿದ ಕೂಡಲೇ ಬಂದರು. ಬಂದ ಮೇಲೆ ಅವರ ಅನುಗ್ರಹ, ಯಾಕೆಂದರೆ ಸುಮಧ್ವಿಜಯಲ್ಲಿ ನಾವೆಲ್ಲ ಪಾರಾಯಣ ಮಾಡ್ತೀವಲ್ಲ, ಸ್ಪೃಷ್ಟೈವ ಎಂ ಪ್ರೀತಿ ಮತ ನಿಲೇನ ನರೇಂದ್ರಕಾಂತ ಸುಷವೇತ್ರ ಕುಂತಿ. ದೇಹ ಸಂಘದಿಂದಲೇ ಮಕ್ಕಳಾಗಬೇಕು ಅನ್ನೋ ನಿಯಮ ದೇವತೆಗಳಲ್ಲಿ ಇಲ್ಲ. ನಮಗಿದೇ ಕಲ್ಪನೆ ಬರೋದು. ವಾಯುದೇವರು ಬಂದರು, ಅವಳನ್ನು ಸ್ಪರ್ಶ ಮಾಡಿದರು. ವಾಯುದೇವರ ಅವತಾರ ಆಯಿತು. ಸ್ಪೃಷ್ಟೈವ, ಮುಟ್ಟುವುದರಿಂದಲೇ ಒಂದು ಪ್ರಮಾಣ ವಾಕ್ಯವನ್ನು ಕೊಡ್ತಾರೆ. ಸಂತಿ ದೇವನಿಕಾಯಾಶ್ಚ ಸಂಕಲ್ಪಾಜ್ಜನಯಂತಿಯೇ. ಕೇವಲ ಸಂಕಲ್ಪದಿಂದ ಮಕ್ಕಳಾದದ್ದು ಇದೆ. ದ್ವಾಪರ ಯುಗ, ಕೃತಯುಗ, ತ್ರೇತಾಯುಗ ಅಲ್ಲ, ಈ ಯುಗದಲ್ಲಿ ನಾವು ನೋಡಿದ್ದೇವೆ. ವ್ಯಾಸರಾಜರು ಮಹಾನುಭಾವರು ಹುಟ್ಟುವ ಮುಂಚೆ, ಅವತಾರ ಮಾಡುವ ಮುಂಚೆ ಅವರ ಅಪ್ಪ ಅಮ್ಮ ಮಕ್ಕಳಿಲ್ಲ, ಮಕ್ಕಳಿನ್ನ ಆಗೋದೂ ಇಲ್ಲ. ನಾವು ಯಾತ್ರೆಯನ್ನು ಮಾಡಿ ಬರೋಣ, ಯಾತ್ರೆಯನ್ನು ಮಾಡಿ ನಮಗೆ ಸದ್ಗತಿ ಆಗಲಿ ಅಂತ ಅಲ್ಲೇ ಪಿಂಡ ಪ್ರದಾನವೋ ಶ್ರಾದ್ದವೋ ಏನಾಗತ್ತೋ ಅದನ್ನು ಮಾಡಿ ಬರುವ ಅಂತ ಹೊರಟಿದ್ದು. ಗುರುಗಳಿಂದ ಮಂತ್ರಾಕ್ಷತೆ ತೆಗೆದುಕೊಂಡು ಹೋಗೋಣ, ಬ್ರಹ್ಮಣ್ಯ ತೀರ್ಥರ ಬಳಿಯಲ್ಲಿ ಬರಬೇಕು. ಅಬ್ಬೂರಿಗೆ ಬರ್ತಾ ಇದ್ದಾರೆ. ಅಷ್ಟೊತ್ತಿಗೆ ರಾಮಾಚಾರ್ಯರು ಅಂತ ವ್ಯಾಸರಾಜರ ಪೂರ್ವಾಶ್ರಮದ ತಂದೆಯ ಹೆಸರು. ಯಾಕೋ ತಲೆನೋವು ಅಂತ ಹೆಂಡತಿಯ ತೊಡೆ ಮೇಲೆ ತಲೆ ಇಟ್ಟವರು ಹೇಳಲೇ ಇಲ್ಲ, ಕೃಷ್ಣಾರ್ಪಣ ಆಗಿಬಿಟ್ರು. ಬ್ರಹ್ಮಣ್ಯ ತೀರ್ಥರ ಬಳಿಯಲ್ಲಿ ಬಂದು, ಮಠಕ್ಕೆ ಬಂದು 4 ಜನನ ಸಂಸ್ಕಾರಕ್ಕೆ ಕಳಿಸಿ ಅಂತ ಕೇಳಲಿಕ್ಕೆ ಬಂದವಳಾಕೆ.
ಬ್ರಹ್ಮಣ್ಯ ತೀರ್ಥರಂದರು ದೀರ್ಘ ಸೌಮಂಗಲ್ಯಾಭಿವೃದ್ಧಿರಸ್ತು. ಅವರು ಯಾರೋ ಅಂದರು, ಸ್ವಾಮಿ ಆಕೆ ಬಂದದ್ದು ಗಂಡನ ಸಂಸ್ಕಾರಕ್ಕಾಗಿ, ನೀವು ನೋಡಿದ್ರೆ ಹೀಗಂತ ಇದ್ದೀರಲ್ಲ. ಇಲ್ಲ, ಅವರು ಸತ್ತಿರೋದಿಲ್ಲ ಅಂದರು. ಯಾಕೆ? ಅದು ನಾವು ಆಡಿದ್ವಿ ಅಂತಲ್ಲ, ನಮ್ಮಲ್ಲಿ ನಿಂತು ದೇವರು ನುಡಿಸಿದಾನೆ ಅಂದರೆ ಅವರು ಇರಬೇಕು. ಏನು ಆ ದೇವರ ಮೇಲೆ ವಿಶ್ವಾಸ ಅದು. ಆಮೇಲೆ ಅಂದರು, ಏನೋ ಕೆಲವೊಮ್ಮೆ ಅಚಾತುರ್ಯ ಆಗತ್ತೆ, ಆಡ್ತೇವೆ, ದಯಮಾಡಿ ಬರಬೇಡಿ. ಅಲ್ಲ, ಅವರು ಹೋಗಿದ್ರೆ ಬರಬಾರ್ದು, ಶವವನ್ನು ನೋಡುವ ಸಂಪ್ರದಾಯ ಇಲ್ಲ, ಅವರು ಶವ ಆಗಿಲ್ಲ ಅಂತ ಇವರು. ಧನ್ವಂತರಿ ಮಂತ್ರವನ್ನು ಜಪ ಮಾಡ್ತಾ ಬಂದು ನೀರನ್ನು ಪ್ರೋಕ್ಷಣೆ ಮಾಡಿದರೆ ಎದ್ದು ಕೂತರು ರಾಮಾಚಾರ್ಯರು. ದಂಪತಿಗಳಿಗೆ ಆನಂದ ಆಗಿ ನಮಸ್ಕಾರ ಮಾಡಿದರೆ ಸುಪುತ್ರಾವಾಪ್ತಿರಸ್ತು. ಬ್ರಹ್ಮಣ್ಯ ತೀರ್ಥರಂಥ ಮಹಾನುಭಾವರ ಬಾಯಿಂದ ಬಂದ ಮಾತು ಸುಳ್ಳಾಗಬಾರ್ದು. ಸೇವೆ ಬ್ರಹ್ಮಣ್ಯ ಭಾಸ್ಕರಂ. ಅದಕ್ಕೆ ವ್ಯಾಸರಾಜರಂತಾರೆ, ಅವರು ಸೂರ್ಯರು. ನಾನು ಹುಟ್ಟುವ ಮುಂಚೆಯೇ ಇಂಥವರಲ್ಲಿ ಅವತಾರ ಮಾಡಬೇಕು ಅಂತ ಅನುಗ್ರಹ ಮಾಡಿದ ಪುಣ್ಯಾತ್ಮರು. ದೊಡ್ಡವರಾಡಿದ ಮಾತಿಗೆ ಯಾವುದು ಮಿರಾಕಲ್ಸು, ಯಾವುದು ಆಗೋದಿಲ್ಲ. ಇಂಥದ್ದು ಆಗಬೇಕಾದರೆ ಆ ಕಾಲ ಯೋಗ್ಯವಾದ ಕಾಲ, ದೇವತೆಗಳು ಬಂದು ಅನುಗ್ರಹವನ್ನು ಮಾಡಿದರೆ ಮಕ್ಕಳಾಗ್ತಾರೆ ಅಂದರೆ ಏನದು? ಏನೂ ಅಲ್ಲ. ಇವತ್ತು ಏನೇನೋ ತೆಗೆದು ಕ್ಲೋನ್ಸ್ ಅಂತ ತೆಗೆದು ಇನ್ಯಾರ್ದೋ ಸಾರೋಗೇಟ್ ಮದರ್ಸ್ ಅಂತ ಯಾವುದೋ ದೇಹದಲ್ಲಿ ಯಾವುದೋ ಮಕ್ಕಳಾಗತ್ತೆ, ಇದನ್ನೆಲ್ಲ ಒಪ್ತೇವೆ. ದೇವತೆಗಳ ಋಷಿಗಳ ಅನುಗ್ರಹದಿಂದ ಮಕ್ಕಳಾಗಲ್ಲ ಅಂದರೆ ಆದದ್ದ ಅನುಭವ ಇದೆಯಲ್ಲ. ಎಷ್ಟೋ ಜನಕ್ಕೆ ನಿಮಗಾಗೋದೇ ಇಲ್ಲ, ನಿಮ್ಮ ಗರ್ಭಕೋಶದಲ್ಲಿ ತೊಂದರೆ ಇದೆ, ನಿಮ್ಮ ಪುರುಷನಲ್ಲಿ ತೊಂದರೆ ಇದೆ, ಇಷ್ಟೆಲ್ಲ ಅಂದುಕೊಂಡಿರ್ತಾರೆ. ಯಾವುದೋ ದೇವರು ಹಿರಿಯರ ಗುರುಗಳ ಸೇವೆಯನ್ನು ಮಾಡಿದಾಗ ಅದು ಮೆಡಿಕಲ್ ಫೀಲ್ಡ್ಗೆ ಮಿರಾಕಲ್ ಅಂಥೇಳಿ ಯಾವ ಸ್ವಾಮಿಗಳು ಏನು ಮೆಟರ್ನಿಟಿ ನರ್ಸಿಂಗ್ ಹೋಮ್ ಅಂತೇನು ಹಾಕ್ಕೊಂಡಿರೋದಿಲ್ಲ. ಅಥವಾ ಅವರು ಸ್ವಾಮಿ ನೀವು ಕೊಟ್ಟ ಮಂತ್ರಾಕ್ಷತೆಯೋ ನಿಮ್ಮ ಕಾಯೋ ನಮಗೆ ಅನುಗ್ರಹ ಆಯಿತು, ಅದು ನಾವು ಮಾಡಿದ್ದಲ್ಲ, ದೇವರ ಅನುಗ್ರಹ ಮಾಡಿಯಾನೆ, ನಿಮಗೆ ಕೊಟ್ಟಿದ್ದೂ ಗೊತ್ತಿಲ್ಲ. ಅಥವಾ ಅದಕ್ಕೇನು ಸ್ಪೆಷಲ್ಲಾದ ಮಂತ್ರವನ್ನು ಏನು ಹೇಳಿಲ್ಲ ನಾವು, ಏನೋ ದೇವರು ಆಗುವಂತಹ ಭಾಗ್ಯ ನಿಮ್ಮಲ್ಲಿತ್ತು, ಏನೋ ಒಂದು ಸಣ್ಣ ಪ್ರತಿಬಂಧಕ ಇತ್ತು, ಅದು ನಮ್ಮ ಮುಖಾಂತರ ನಿವಾರಣೆ ಮಾಡಿಸ್ಯಾನೆ ವಿನಃ ಎಲ್ಲ ದೇವರಿಗೆ ಸೇರಿದ್ದು ಅಂತಾನೆ ಇವತ್ತಿಗೂ ದೊಡ್ಡವರು ಹೇಳ್ತಾರೆ. ಸ್ಪಷ್ಟೈವ ಎಂಬರೀತಿ ಅದಕ್ಕೆ ಅಂದರು, ಇಚ್ಛಾ ಮಾತ್ರದಿಂದಲೇ ಮಕ್ಕಳಾಗುವಂತಹ ದೇವತೆಗಳು ಇಚ್ಛೆಯನ್ನು ಮಾಡಿದರೆ ಮಕ್ಕಳಾಗತ್ತೆ. ಇದೊಂದು ಮಕ್ಕಳಾಗುವ ರೀತಿ. ಮತ್ತು ಕೇವಲ ಮಾತಿನಿಂದ ನಿನಗೆ ಮಕ್ಕಳಾಗತ್ತೆ ಹೋಗು, ಆಗತ್ತೆ, ನಿನಗೆ ಮಕ್ಕಳಾಗತ್ತೆ ಹೋಗು ಅಂತ. ಆಶ್ಚರ್ಯ. ಕೂಡಲಿ ಮಠದ ಹಿಂದಿನ ಸ್ವಾಮಿಗಳು, ಅವರು 10 ವರ್ಷ ಆಗಿತ್ತಂತೆ ಮಕ್ಕಳಾಗದೆ ಒಬ್ಬರಿಗೆ. ಇವತ್ತು ಇದ್ದಾರೆ, ಮಕ್ಕಳು ಇದ್ದಾರೆ, ಆ ದಂಪತಿಗಳು. ಅವರು ಹೇಳಿದ್ರು, ನಮಸ್ಕಾರವನ್ನು ಮಾಡಿದ್ರು, ಸ್ವಾಮಿ 10 ವರ್ಷ ಆಯಿತು ಆಗಿಲ್ಲ, ಆಗತ್ತೆ ಅಂತ ಹೇಳ್ಬೋದು. ಅವರಂದ್ರೆ ನೀ ಯಾಕೆ ಕಾಳಜಿ ಮಾಡ್ತೀಯೋ, ಕರ್ಮ ಸವಿಬೇಕು, ಕೂಸು ಕರ್ಮ ಸವಿಬೇಕು, ನಿನಗೆ 2 ಫಲ ಇದೆ ಹೋಗು ಅಂದ್ರಂತ. ಈ 2 ಇದೆ, ಅದು ಒಂದು ಹೆಣ್ಣು ಒಂದು ಗಂಡು, ಹೋಗು ಅಂತ. ಏನೋ ಸುಮ್ಮನೆ ಅಂತಾರೆ ಅಂದರೆ ಒಂದು ಗಂಡ ಆಯಿತು, ಆಮೇಲೆ 1-2 ವರ್ಷ ಬಿಟ್ಟು ಇನ್ನೊಂದು ಹೆಣ್ಣಾಗಿದೆ, ಇಬ್ಬರು ಮಕ್ಕಳು ಚೆನ್ನಾಗಿದ್ದಾರೆ. ಇಲ್ಲೇ ಆ ನರಸಿಂಹದೇವರ ಗುಡ್ಡದ ಹತ್ರ ಇದ್ದಾರೆ. ದೇವರ ಹಿರಿಯರ ಗುರುಗಳ ಅನುಗ್ರಹ ಇದ್ದರೆ ಮಾತಿನಿಂದಲೂ ಆದದ್ದು ಉಳಿಯುತ್ತೆ. ದೇವತೆಗಳು ಮಾತಿನಿಂದ ನಿನಗಾಗತ್ತೆ ಹೋಗು, ಅವರ ಮಾತು ಸಾಕು. ಅದಕ್ಕಂದ್ರು ಸಂತಿ ದೇವನಿಕಾಯಾಚ್ಚ ಸಂಕಲ್ಪ ಜನಯಂತೆ ವಾಚ ದೃಷ್ಟ್ಯ. ಅವರ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ನಮ್ಮೆಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ. ತಥಾ ಸ್ಪರ್ಶಾತ್, ಸ್ಪರ್ಶದಿಂದ, ಸಂಘರ್ಷೇಣೇತಿ ಪಂಚದ, ಪರಸ್ಪರ ಭೋಗಾದಿಗಳಿಂದ 5 ಬಗೆಯ ಮಕ್ಕಳಾಗುವ ಪದ್ಧತಿಗಳು ಇದೆ. ದೇವತೆಗಳು ಸ್ಪರ್ಶ ಮಾಡುವುದರಿಂದಲೇ. ಮತ್ತು ಇವರೆಲ್ಲ ಎಲ್ಲಿ? ವಾಯುದೇವರು ಹೊರಗಿಂದ ಒಂದು ರೂಪದಿಂದ ಬಂದರೆ ಅಷ್ಟೇ ವಿನಃ ಒಳಗಿಲ್ವಾ ತತ್ವಾಭಿಮಾನಿ ದೇವತೆಗಳು? ಮುಖ್ಯ ಪ್ರಾಣದೇವರು ಇದ್ದಾರೆ ಅನ್ನೋದಕ್ಕೆ ನಾವಿದ್ದೇವೆ. ಹಾಗಾಗಿ ಇಲ್ಲಿ ಕೆಟ್ಟ ಕೆಟ್ಟ ಆಲೋಚನೆಗಳನ್ನು ಮಾಡೋದು ಬೇಡ ಅಂತಾರೆ. ಸವಾಯುರೇವಾವದತ್ತ ಭೀಮ. ಆಯಿತು, ವಾಯುದೇವರ ಸ್ಪರ್ಶ ಆಯಿತು, ಮಗುವೂ ಆಯಿತು. ಆ ವಾಯುದೇವರೇ ಭೀಮಸೇನನಾಗಿ ಸರ್ವೇಷಾಂ ಬಲಿನಾಂ ಶ್ರೇಷ್ಠೋ ಜಾತೋಯಮಿತಿ ಭಾರತ. ಯಾವಾಗ ವಾಯುದೇವರು ಅವತಾರ ಮಾಡಿದ್ರು ಒಂದು ಅಶರೀರವಾಣಿ ಆಯ್ತಂತೆ ಆಕಾಶದಲ್ಲಿ. ಇದು ಮೂಲ ಮಹಾಭಾರತ ಹೇಳೋದು. ತಸ್ಮಾಜ್ಜಗ್ನೇ ಮಹಾಬಾಹು ಭೀಮೋ ಭೀಮ ಪರಾಕ್ರಮ ತಮಪ್ಯತಿಬಲಂ ಜಾತಮ್ಮೆ
ವಾಗುವಾಚ ಅಶರೀರಿಣ ಸರ್ವೇಷಾಂ ಬಲಿನಾಂ ಶ್ರೇಷ್ಠೋ ಜಾತೋಯಮಿತಿ ಭಾರತ. ಎಲ್ಲ ಬಲಿಷ್ಠರಲ್ಲಿ ಅತೀ ಬಲವಂತನಾದವನು ಯಾರು ಅಂದರೆ ಈ ಹುಟ್ಟಿದ ಮಗು ಅಂತ ಅಶರೀರವಾಣಿ ಆಯಿತು. ಅದು ಯಾವತ್ತೋ ಯಾರೋ ಸರ್ಟಿಫೈ ಮಾಡಿದ್ದು ಅಥವಾ ಮಾಧ್ವರು ಹೇಳಿದ್ದಲ್ಲ. ಮೂಲ ಮಹಾಭಾರತದಲ್ಲಿ ವೇದವ್ಯಾಸದೇವರು ಉಲ್ಲೇಖ ಮಾಡ್ತಾರೆ, ಹುಟ್ಟಿದ ಕೂಡಲೇ ಅಶರೀರವಾಣಿ ಆಯಿತು, ಇದು ಸಾಮಾನ್ಯ ಮಗು ಅಲ್ಲ ಅಂತ.